ಸರ್, ಬೆಂಗಳೂರು ಸೆಂಟ್ರಲ್ನಲ್ಲಿ ಈ ಬಾರಿ ಯಾರು ಗೆಲ್ಬೋದು ಸರ್? PC ಮೋಹನ, ಮನ್ಸೂರ್ ಅಲಿ ಖಾನ್? ಮನ್ಸೂರ್ ಅಲಿ ಖಾನ್, PC ಮೋಹನ ಅಂತ ನಮಗೆ ಗೊತ್ತಿಲ್ಲ. ಆದರೆ ಈ ಸಲ ಎಲೆಕ್ಷನ್ ಬಂದಿರೋದು ಬೇಜಾರಾಗ್ಬಿಟ್ಟೈತೆ. ಯಾಕಂದರೆ ರಾಜಕೀಯ ವಿಚಾರ ಹೇಳಕ್ಬೇಕಂದ್ರೆ ನಮಗಂತೂ ಬೇಜಾರಾಗಿ ಹೋಗ್ಬಿಟ್ಟೈತೆ. ಎಲ್ಲ ಮಾತುಗಳೇ ಎಲ್ಲ ಸುಳ್ಳು ಭರವಸೆ, ಎಲ್ಲ ಮಾತುಗಳೇ ಎಲ್ಲ ಮೋಸನೇ. ಯಾವ ರಾಜಕೀಯ ಬಂದ್ರೂ ಮೋಸನೇ. ಒಬ್ಬರಂತೂ ಒಂದು ಕೆಲಸ ಆಗ್ತಾಯಿಲ್ಲ. ಬೆಂಗಳೂರಲ್ಲಾದರೂ ಅಷ್ಟೇ, ಹಳ್ಳಿಗಳಲ್ಲಾದರೂ ಅಷ್ಟೇ ಒಂದು ಕೆಲಸ ಅಂತೂ ನಡೀತಾ ಇಲ್ಲ. ಯಾಕಂದರೆ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ನೋಡಿದರೆ ಒಂದು ರಸ್ತೆಗಳೂ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು, ಯಾವ ರಾಜಕೀಯ ಬರಲಿ, ಯಾರಿಗೆ ಇರಲಿ, ನಮ್ಮ ಮಂಡ್ಯ ಜಿಲ್ಲೆ ಅಂದರೆ ಒಂದು ರಸ್ತೆನೂ ಆಗಿಲ್ಲ. ಹೋಗ ಬರೋಕ್ಕೂ ನಮಗೂ ಹಿಂಸೆ ಆಗುತ್ತೆ. ಯಾವ ರಾಜಕೀಯ ಬಂದರೂ ಯಾರು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಆಫ್ ಆಲು ಈ ರಾಜಕೀಯ ಕಟ್ಕೊಂಡು ನಮಗೂ ಬೇಸತ್ತು ಹೋಗೈತೆ. ನಾವು ಏನೋ ಒಂದು ಓಟ್ ಹಾಕ್ಬೇಕು, ಒಂದು ಯಾರಿಗೋ ಮನ್ಸಿಗೆ ಬಂದಿದ್ದು ಯಾರಿಗೆ ಹಾಕ್ಬೇಕು ಹಾಕ್ತೀವಿ ಅಷ್ಟೇ ಸರ್. ಮೋದಿ ಅವರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪರಿವಾರ ನೋವು ತಂದಿದೆಯಾ ಅಥವಾ ಅವ್ರು ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಮಾಡಲಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾರೆ, ಆದರೆ ಒಂದೂ ನಡೀತಾ ಇಲ್ಲ. ಯಾಕಂದರೆ ನಮಗೂ ಬೇಜಾರೈತೆ. ರಾಜಕೀಯ ಅಂದರೆ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಒಬ್ಬರು ಕೆಲಸ ಮಾಡ್ತಾಯಿಲ್ಲ. ಒಬ್ಬರು ಒಂದು ಕೆಲಸ ಮಾಡ್ತಾಯಿಲ್ಲ. ಸುಮ್ಮನೆ ಅವರು ಏನೋ ರಾಜಕೀಯ ಬಂದೈತೆ, ಏನೋ ಮಾತಾಡಬೇಕು, ಮಾತಾಡ್ತಾರೆ. ನಾವು ಕೇಳ್ಕೋಬೇಕು, ಕೇಳ್ಕೊತಾದೀವಿ ಅಷ್ಟೇ. 5 ಗ್ಯಾರಂಟಿಗಳು ನಿಮಗೆ ಬಂದಿದೆಯಾ? ಪರವಾಗಿಲ್ಲ, ಸ್ವಲ್ಪ 2,000 ರೂಪಾಯಿ ಹಾಕಿರೋದು ಕೊಟ್ಟವ್ರೆ, ಪರವಾಗಿಲ್ಲ. ಜನಗಳಿಗೆ ಸ್ವಲ್ಪ ದೂರ ಬರೋರಿಗೆ ಬಸ್ಸೆಲ್ಲ ಪರವಾಗಿಲ್ಲ. ಕರೆಂಟ್ ಬಿಲ್ ಫ್ರೀ ಆಯಿತು, ಪರವಾಗಿಲ್ಲ. ಓಟ್ ಹಾಕಕ್ಕೆ ಸಿದ್ದರಾಮಯ್ಯ ನೋಡಿ ಓಟ್ ಹಾಕ್ತಿರೋ, ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತಿರೋ? ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿದ್ದು ನಾವು. ಗ್ಯಾಸ್ ರೇಟ್ ಆಗಿರೋದು ಖುಷಿ ತಂದಿದೆಯಾ, ದುಃಖ ತಂದಿದೆಯಾ ನಿಮಗೆ? ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ಇವಾಗ ಕಮ್ಮಿ ಆಗಿದೆ, ಎಲೆಕ್ಷನ್ ಇರೋದಕ್ಕೆ ಕಮ್ಮಿ ಆಗೈತೆ, ಅದಕ್ಕೆ ಮೇಲೆ ಇರೋದು. ಮತ್ತೆ ಈ ಬಸ್ಸು ಫ್ರೀ ಆಗಿರೋದಕ್ಕೆ ದೇವಸ್ಥಾನಗಳಿಗೆಲ್ಲ ಓಡಾಡಿದ್ದೀರಾ? ನಾವೆಲ್ಲೂ ಓಡಾಡಿಲ್ಲ. ನಾವು ಕೆಲಸ ಆಯ್ತು, ನಾವಾಯ್ತು, ಎಲ್ಲೂ ಓಡಾಡಿಲ್ಲ. ನಾವು ಇಲ್ಲೇ ಮನೆ ಶಿವನಲ್ಲಿ ಅಷ್ಟೇ, ಎಲ್ಲೂ ಓಡಾಡಿಲ್ಲ. ದೂರ ಬರೋರು ಪರವಾಗಿಲ್ಲ. ಅವ್ರ ಬಸ್ಸು ಡ್ರೈವರು ಕಂಡಕ್ಟರ್ ಸರಿ ಇಲ್ಲ, ರೋಪ್ ಹೊಡಿತಾರೆ. ಆ ಡ್ರೈವರ್ದು ಫೋಟೋ ಕೊಡ್ತೀನಿ, ನೋಡಿ ಇಟ್ಕೊಂಡು ನಿಲ್ಸೋದು. ಹೇಳ್ರಿ, ನಮ್ಮ ಬದಲು ಸಿದ್ದರಾಮಯ್ಯ ರೊಕ್ಕ ಕಟ್ತದನಲ್ಲ, ನಿಮಗೆ ಏನು ಅಂತ ಕೇಳ್ಬೇಕು ನೀವು. ರೊಕ್ಕ ಕಟ್ತಾನೆ, ಸಿದ್ದರಾಮಯ್ಯ ಮನೆಗೆ ಹೋಗುವಂತಾನೆ ಒಬ್ಬ. ಏನು ಮಾಡೋದು, ಅವ್ರ ಮನೆಗೆ ಹುಡ್ಕೊಂಡು ಹೋಗೋಕ್ಕಾಯ್ತ ಕೆಲಸ ಕಾರ್ಯ ಬಿಟ್ಟು? ಅದು ತುಂಬ ಮೋಸ. ಕಂಡಕ್ಟರ್ ಡ್ರೈವರ್ಗೆ ಕಂಟ್ರೋಲ್ ಮಾಡಬೇಕು. ಹೊಡಿಯೋ ಥರನೇ ಮಾತಾಡ್ತಾರೆ ಜನಗಳಿಗೆ. ಅವತ್ತು ಒಂದು ದಿವಸ ನಾವು ಹೋಗಿದ್ದಕ್ಕೆ ಹಂಗಾಯ್ತು. ಇನ್ನು ಜನಗಳಿಗೆ ಡೈಲಿ ಓಡಾಡೋರಿಗೆ ಹೆಂಗಿರ್ಬೋದು? ಅಂದರೆ ಏನೇನು ಚೇಂಜಸ್ ಮಾಡೋಕ್ಕೆ ಮಾಡ್ಬೇಕಂತ ಅನಿಸ್ತದೆ ನಿಮಗೆ? ಈ ಬಸ್ ವಿಚಾರದ, ಫ್ರೀ ಬಸ್ ವಿಚಾರದಲ್ಲಿ ಸರ್ಕಾರ ಏನು ಚೇಂಜ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ? ಜನಗಳಿಗೆ ಓಡಾಡೋರಿಗೆ ಸೊರಾಯ್ತದೆ ಬಿಡಿ, ಬಸ್ಸು ಏನು ಚೇಂಜ್ ಮಾಡೋಂಗಿಲ್ಲ. ಡ್ರೈವರ್ ಕಂಡಕ್ಟರ್ಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಷ್ಟೇ. ತುಂಬ ಮೋಸಕ್ಕೆ ಮಾತಾಡ್ತಾರೆ, ಕೆಟ್ಟ ಮಾತಲ್ಲಿ ಬೈಯೋದು, ಅದೆಲ್ಲ ನಿಲ್ಸಲ್ಲ, ಹೋಗ್ಬಿಡೋದು, ಅದೆಲ್ಲ ಮಾಡ್ತಾರೆ. ಇಲ್ಲಿ ವ್ಯಾಪಾರ ಹೆಂಗ ಅನಿಸ್ತಾ ಇದೆ? ಪರವಾಗಿಲ್ಲ. ಅಂದ್ರೆ ಇಲ್ಲಿ ನೆರಳಿನ ವ್ಯವಸ್ಥೆ ಬಿಸಿಲು ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಫುಟ್ಪಾತ್ ಅಲ್ವಾ, ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ? ಪರವಾಗಿಲ್ಲ. ಈ ಸಿದ್ದರಾಮಯ್ಯ ಗೃಹಲಕ್ಷ್ಮಿ 2,000 ರೂಪಾಯಿ ಬೀಳ್ತಾ ಇದೆ ಅಕೌಂಟಿಗೆ.